ಕಪ್ ನಮ್ದೆ. ಪಂಜಾಬ್ ಇವಾಗ ಸೋಲ್ತೆ ಒಂದ್ಸಲ ಉರ್ಕೊಂಡ್ ಹುಷಾರಿ ಮನೆಗೆ ಹೋಗ್ಯವ್ರೆ. ಯಾವತ್ತಿದ್ರು ಅಂಕಲ್ ಮಕ್ಳೇ ಬರ್ನಲ್ ಹಚ್ಕೊಂಡ್ರೆ ಆಗಲ್ಲ, ನೀರ್ ಹಾಕಲ್ರಿ. MP ಬ್ಲಾಗ್ಸ್. ಇವತ್ತು ತುಂಬಾ ದಿನಗಳ ನಂತರ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಕಡೆ ನೋಡಿದ ಮೇಲೆ ಒಂದು ಸ್ವಲ್ಪ ಜನ ಕಾಣಿಸ್ತಿಲ್ಲ. ಸೊ ನಾಳೆ ಪಂಜಾಬ್ ಮತ್ತು RCB ಫೈನಲ್ ಮ್ಯಾಚ್ ಇರುತ್ತೆ. ಸೊ ಆ ಪಂಜಾಬ್ ಮತ್ತು RCB ಫೈನಲ್ ಮ್ಯಾಚಲ್ಲಿ ಯಾರು ಕಪ್ ಹೊಡಿತಾರೆ, ಯಾರಿಗೆ ಮೊದಲನೇ ಕಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಇವತ್ತು ತುಂಬ ಜನದ ಹತ್ರ ಕೇಳೋಣಂತಿದ್ದೀನಿ. ಸೊ ಪಂಜಾಬಿಗೆ ಇದು RCB ಮೇಲೆ ರಿವೆಂಜ್ ಮ್ಯಾಚ್ ಇರ್ಬೋದು, ನಮ್ಮ RCBಗೆ ಇದು ಕಪ್ಪು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮ ಪಬ್ಲಿಕ್ಕಿನ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ಇವತ್ತು ಕೇಳಬೇಕು ಅಂತ ಡಿಸ್ಟ್ರಿಕ್ಟ್ ಫೀಲ್ಡಿಗೆ ಬಂದಿದ್ದೀನಿ. ಡಿಸ್ಟ್ರಿಕ್ಟ್ ಫೀಲ್ಡ್ ಮುಗಿಸ್ಕೊಂಡು MG ರೋಡಲ್ಲಿ ಆದಷ್ಟು ಜನಗಳ ಹತ್ರ ಕೇಳ್ತೀನಿ. ಸೊ ಡಿಸ್ಟ್ರಿಕ್ಟ್ ಫೀಲ್ಡಲ್ಲಿ ಎಲ್ಲೇ ನೋಡಿ ಜನ ಕಾಣಿಸ್ತಿಲ್ಲ. ಸೊ ಯಾರಿಂದ ಆಗುತ್ತೆ, ಎಷ್ಟು ಜನದಿಂದ ಎಷ್ಟು ರಿವ್ಯೂ ಕೊಡ್ಬೋದು ಅಷ್ಟು ನಾನು ಟ್ರೈ ಮಾಡ್ತೀನಿ ಇವತ್ತು. ಅಲ್ಲಿ ತುಂಬ ಜನ ನಮ್ಮ ಕರ್ನಾಟಕದವರಿಗೆ ಹೇಳಬೇಕು ಅಂತ ಹೇಳಿದ್ರೆ RCB ಮೇಲೆ ತುಂಬ ನೋವು. ಆಯ್ತು, ಯಾವ ಮ್ಯಾಚ್ ಇಷ್ಟ ನಿಮಗೆ? ಯಾವುದು? RCB ಅಲ್ಲ? RCBಲಿ ಯಾರು ಇಷ್ಟ? ಕೊಹ್ಲಿ ಇಷ್ಟ. ಸೊ ಬ್ರೋ, ನಾಳೆ ಫೈನಲ್ ಮ್ಯಾಚ್ ಇದೆ ಸರ್, ನಿಮಗೆ ಏನು ಅನಿಸುತ್ತೆ? ಪಕ್ಕ RCB ಕಪ್ ಹೊಡಿತದ? ಇದು ಪಂಜಾಬಿಗೆ ರಿವೆಂಜ್ ಮ್ಯಾಚ್ ಇರ್ಬೋದು. ಪಂಜಾಬಿನ ಬಗ್ಗೆ ಏನು ಅನಿಸುತ್ತೆ? ಪಕ್ಕ RCB ಗೆಲ್ಲುತ್ತೆ ಅಂತೀರಾ? ಹೇಗೆ ನೋಡ್ತೀರಾ? ಯಾವುದು RCB ಯಾರು ಇಷ್ಟ? ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ ಸಿಕ್ಕಾಗಿದೆ. ಸೊ ಒಬ್ಬರು ನಾಳೆ ಫೈನಲ್ ಇರೋದ್ರಿಂದ RCB ಮತ್ತೆ ಪಂಜಾಬಿಗೆ ಏನು ಅಂತೀರಾ? ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಾಳೆ ಪಂಜಾಬ್ ಮತ್ತೆ ರಿವೆಂಜ್ ಮ್ಯಾಚ್ ಇದೆ, ಅದಕ್ಕೇನಿಲ್ಲ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ. ಸೊ ಮತ್ತೆ ಇದ್ರ ಬಗ್ಗೆ ಏನಾದ್ರು RCBಗೆ ಏನಾದ್ರು ಹೇಳಲಿಕ್ಕೆ? ಚೆನ್ನಾಗಿ ನೋಡ್ಕೊಂಡು RCB ಫ್ಯಾನ್ ಆಗಿರ್ತೀರಾ? RCB ಮತ್ತೆ ಪಂಜಾಬ್ ನಾಳೆ ಮ್ಯಾಚ್ ಇದೆ, ಫೈನಲ್ ಮ್ಯಾಚ್. ಸೊ RCB ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? RCB 18 ವರ್ಷದ ಇದು ಕನಸು ಅನ್ಕೊಂತೀನಿ. ಇದು ಗೆದ್ರೆ ಚೆನ್ನಾಗಿರುತ್ತೆ. ಎರಡು ಹೊಸ ಮ್ಯಾಚ್, ಫಸ್ಟಿಗೆ ಕಪ್ ಹೊಡಿತಿರೋದು. ಇದು RCB ಗೆಲ್ಲೇಬೇಕು. ಪಂಜಾಬಿಗೆ ರಿವೆಂಜ್ ಮ್ಯಾಚ್, ಪಂಜಾಬ್ ಮತ್ತೆ RCB ಮಧ್ಯದಲ್ಲಿ ದೊಡ್ಡ ಯುದ್ಧನೇ ನಡೀತಿದೆ ನಾಳೆ. ಸೊ ಪಂಜಾಬಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪಂಜಾಬ್ ಇವಾಗ ಸೋಲ್ತಾರೆ, ಅದು ಗೊತ್ತು. RCB ಕಪ್ ಹೊಡೆದೇ ಹೊಡಿತಾರೆ. ಬ್ರೋ, ನಾಳೆ ನಿಮಗೆ ಪಂಜಾಬ್ ಮತ್ತೆ RCB ಮ್ಯಾಚ್ ಇರುತ್ತೆ. ಸೊ ನಿಮಗೆ ಪಂಜಾಬ್ ಗೆಲ್ಲುತ್ತಾ RCB ಗೆಲ್ಲುತ್ತಾ? ನಿಮ್ಮ ಒಪಿನಿಯನ್ ಏನು? ಫಾರ್ ಶೋರ್ RCB ಗೆಲ್ಲುತ್ತೆ ಸರ್, ಡೌಟ್ ಇಲ್ಲ. 18 ವರ್ಷದಿಂದ ಇದಕ್ಕೋಸ್ಕರನೇ ಕಾಯ್ತಾ ಇದೀವಿ ನಾವು. RCB ಗೆಲ್ಲುತ್ತೆ. ಮತ್ತೆ ಪಂಜಾಬಿಗೆ ಇದೊಂದು ರಿವೆಂಜ್ ಮ್ಯಾಚ್ ಆಗಿರ್ಬೋದು. ಪಂಜಾಬಿಗೆ ರಿವೆಂಜ್ ಮ್ಯಾಚ್ ಅಂತ ಹೇಳಿದ್ರೆ ಪಂಜಾಬಿಗೆ ಏನು ಹೇಳಿ ಇಷ್ಟಪಡ್ತೀರಾ? ಅಂದ್ರೆ ಎರಡು ಟೀಮಲ್ಲಿ ಲೈಕ್ ಎರಡು ಗೆದ್ದಿಲ್ಲ ಒಂದ್ಸಲಿನ ಟ್ರೋಫಿ. ಸೊ ಹೋಪ್ ಫಾರ್ RCB ಗೆಲ್ಲಿ ಅಂತ. ಈಗ ಪಂಜಾಬ್ ಗೆದ್ರು ಬೇಜಾರಾಗುತ್ತೆ RCB ಸೋಲ್ತು ಅಂತ, ಬಟ್ ಅದು ಫಸ್ಟ್ ಟೈಮ್ ಗೆಲ್ತಿರೋದಲ್ಲ, ಸೊ ಅಷ್ಟೇನು ಬೇಜಾರಾಗುತ್ತೆ. ಸೃಷ್ಟಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಶೋರ್ ಶೋರ್ ಶೋರ್. ಇಬ್ರು ಎಕ್ಸಾಮ್ ಬರ್ದು ಇವಾಗಷ್ಟೇ ಬರ್ತಾ ಇದ್ದಾರೆ. ಸೊ ಎಕ್ಸಾಮ್ ಇಂದ ಬಂದಾದ್ಮೇಲೆ ಸೊ RCB ಮತ್ತೆ ಪಂಜಾಬಿಂದ ಒಂದ್ ಸ್ವಲ್ಪ ಕೇಳ್ತೀನಿ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಹೇಳ್ತಾರ ಹಂಗೆ ಹೋಗ್ತಾರ ಗೊತ್ತಿಲ್ಲ. ಸೊ ಅಂತೂ ಇಂತ ನೋಡ್ತೀನಿ. ಬ್ರೋ, IPL ನೋಡ್ತೀರಲ್ವಾ? IPL ಅಲ್ಲಿ ಯಾವ್ದು ಫೇವರೇಟ್ ಮ್ಯಾಚ್? RCB. ನಾಳೆ RCB ಮತ್ತೆ ಪಂಜಾಬಿನ ಮ್ಯಾಚ್ ಇದೆ. ಸೊ RCB ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? RCB ಕಪ್ ಹೊಡೆಯುತ್ತೆ ಅಷ್ಟೇ. ಮತ್ತೆ ಪಂಜಾಬಿಗೆ ರಿವೆಂಜ್ ಮ್ಯಾಚ್ ಆಗಿರುತ್ತೆ RCB. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ? ಅದೆಷ್ಟೇ ರಿವೆಂಜ್ ಮ್ಯಾಚ್ ಆದ್ರೂ ಕೂಡ ನಾಳೆ ಪಕ್ಕ ಹೊಡೆದೇ ಹೊಡಿತೀವಿ. RCBಗೆ ಒಂದೆರಡು ಮಾತು ನಿಮ್ ಕಡೆಯಿಂದ ಹೇಳ್ಬೇಕು ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿಗೆ ಒಂದು ಇಷ್ಟು ತಿಳಿಸ್ಬೇಕು ಅಂತ ಹೇಳಿದ್ರೆ RCBಗೆ ಏನಂತ ಇಷ್ಟು ತಿಳಿಸ್ತೀರಾ? 18 ವರ್ಷ ಶ್ರಮ ಪಟ್ಟಿದೀವಿ, ಈ ಸಲ ಆದ್ರೂ ನಾವು ಟೈಟಲ್ ಎತ್ತಬೇಕು ಅಷ್ಟೇ. 18 ವರ್ಷದಿಂದ ಆಗದಿರೋದು ಈ ಸತಿ ಎತ್ತಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಸೊ ಪಕ್ಕ ಎತ್ತೀರಾ ಕನ್ಫರ್ಮ್? ಸೊ ನಿಮ್ CSK ಫ್ಯಾನ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. IPL ನೋಡ್ತೀರಲ್ವಾ? ಬ್ರೋ, IPL ನೋಡ್ತೀನಿ ಇರಕ್ಕಾಗಲ್ಲ. IPL ಅಲ್ಲಿ ನಿಮಗೆ ಫೇವರೇಟ್ ಮ್ಯಾಚ್ ಅಂತ ಹೇಳಿದ್ರೆ ಫೇವರೇಟ್ ಟೀಮ್ ಬಂದು RCB. ನಾಳೆ RCB ಮತ್ತೆ ಪಂಜಾಬಿಗೆ ಒಂದು ದೊಡ್ಡ ಯುದ್ಧನೇ ನಡೀತಿದೆ. ಸೊ ಆ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ? ಬ್ರೋ, ನಾವು ಈ ಸಲ ಕಪ್ ನಮ್ದೇ ಬ್ರೋ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪಂಜಾಬಿಗೆ ಒಂದು ರಿವೆಂಜ್ ಮ್ಯಾಚ್ ಆಗಿರುತ್ತೆ RCB. ಸೊ ಆ ರಿವೆಂಜ್ ಮ್ಯಾಚ್ ಅಲ್ಲಿ ಪಂಜಾಬ್ ಏನ್ ಮಾಡ್ಬೋದು ಅಂತ ಅನ್ಕೊಂತೀವಿ? ಬ್ರೋ, ಏನ್ ಹೇಳ್ತಲ್ವಾ, ಬಾಲಿಂಗ್ ಮೇಲೆ ಡಿಪೆಂಡ್ ಇದೆ. ಹೋದ್ ಸತಿ ನೋಡಿದ್ರಲ್ಲ, ಕ್ವಾಲಿಫೈಯರ್ ಮ್ಯಾಚ್ ಅಲ್ಲಿ ಬಾಲಿಂಗ್ ಮೇಲೆ RCB ಗೆದ್ದಿದೆ. ಈ ಸತಿನೂ ಅಷ್ಟೇ ಬಾಲಿಂಗ್ ಮೇಲೆ ಡಿಪೆಂಡ್ ಆಗಿದೆ. 99% ಬ್ರೋ, RCB ಗೆದ್ದೇ ಗೆಲ್ಲುತ್ತೆ. ಸೊ ಇವೆರಡು ಯುದ್ಧದ ಮಧ್ಯದಲ್ಲಿ CSK ಫ್ಯಾನ್ಸ್ ಏನ್ ಹೇಳ್ತೀರಾ? ಬ್ರೋ, ಹೇಳ್ಬೇಕು, ನಾನು ಧೋನಿ ಫ್ಯಾನ್. ಓಕೆ, ಇಂಡಿಯಾ ಅಂತ ಬಂದ್ರೆ ಧೋನಿ. ಕಾರಣ ಇದು ನಮ್ದು IPL ಬಂತು ಅಂದ್ರೆ ನಮ್ದು RCB ಫ್ಯಾನ್ಸ್ ನಾವು. ಹಂಗಾಗಿ ಧೋನಿಗೆ ನಾವು ಏನು ಧೋನಿ ಪರವಾಗಿ ನಿಂತು ಹೇಳ್ಬೋದು. CSK ಅಂದ್ರೆ ಈ ಸತಿ ಪಕ್ಕ ಲಾಲಿಪಾಪ್ ತಿನ್ಸ್ತೀವಿ ಬ್ರೋ. ಲಾಲಿಪಾಪ್ ಅಂತೂ ಇಂತೂ CSK ಲಾಲಿಪಾಪ್ ಕೊಡ್ತೀವಿ ಅಂತ ಹೇಳ್ತೀವಿ. ಕೊಡ್ತೀವಿ CSK. ಚೆನ್ನಾಗಿದ್ದಾರೆ, ನಾವು ಲಾಯಲ್ ಆಗಿ ಆಡಿದೀವಿ. ಈ ಸತಿ ಲಾಯಲ್ ಆಗಿ ಆಡಿ ಗೆಲ್ತೀವಿ. ಸರಿ ಬಾ, ಇಲ್ಲಿ ಅಂತೂ ಇಂತೂ ಇಬ್ರು ಹುಡುಗಿರು ಬರ್ತಾ ಇದಾರೆ. ಸೊ ಹುಡುಗಿರಿಗೆ ಕೇಳೋಣ ಏನಂತ ಅನ್ಸುತ್ತೆ. ಹಾಯ್,
ನಮಸ್ಕಾರ. ಇವತ್ತು ನಾಳೆ RCB ಇದು ಮತ್ತೆ ಪಂಜಾಬಿಂದ ಮ್ಯಾಚ್ ಇದೆ. IPL ಅಲ್ಲಿ ಫೇವರೇಟ್ ಟೀಮ್ ಯಾವುದು? RCB ಮತ್ತೆ RCB ಮತ್ತೆ ಪಂಜಾಬ್ ಮ್ಯಾಚ್ ಇರೋದ್ರಿಂದ RCB ಏನ್ ಹೇಳಕ್ ಇಷ್ಟಪಡ್ತೀರಾ? RCB ಅವರು ಪಂಜಾಬ್ ಮೇಲೆ ಗೆದ್ದು ಚೆನ್ನಾಗಿ ಗೆಲ್ಬೇಕು ಅಂತ ಹೇಳ್ತೀವಿ. ಪಂಜಾಬ್ ಸೋಲ್ಲಿ ಆಲ್ವೇಸ್ RCB So, ಗೆಲ್ಬೇಕಂದ್ರೆ ಪಂಜಾಬಿಗೆ ಒಂದು ರಿವೆಂಜ್ ಮ್ಯಾಚ್ ಆಗಿರುತ್ತೆ. RCB ಮಾತ್ರ ಹೀನಾಮಾನವಾಗಿ ಸೋಲ್ಸಿದೆ ಪಂಜಾಬ್ನ. ಸೊ ಅದಕ್ಕೆ ಪಂಜಾಬಿ ಏನ್ ಬೈತೀರಾ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ? ಪಂಜಾಬಿ ಬಯಕ್ ಇಷ್ಟಪಡಲ್ಲ, ಬಟ್ RCB ಗೆಲ್ಬೇಕು ಅಂತ ಇಷ್ಟಪಡ್ತೀವಿ. CSK ಫ್ಯಾನ್ಸ್ ಏನ್ ಹೇಳ್ತೀರಾ? CSK ಫ್ಯಾನ್ ಚೆನ್ನಾಗಿ ಹುರ್ಕೊಳ್ಳಿ ಅಂತ ಇಷ್ಟಪಡ್ತೀವಿ. IPL ನೋಡ್ತೀರಲ್ವಾ ನೀವೆಲ್ಲ? ನೋಡ್ತೀವಿ. ಸೊ IPL ಅಲ್ಲಿ ಫೇವರೇಟ್ ಟೀಮ್ ಅಂತ ಬಂದ್ ಹೇಳಿದ್ರೆ ಯಾವುದು? RCB ಮತ್ತೆ ನಾಳೆ RCB ಮತ್ತೆ ಪಂಜಾಬಿಂದ ಒಂದು ಫೈನಲ್ ಮ್ಯಾಚ್ ಇದೆ. ಕಪ್ ಹೊಡೆಯುವಂತ ಚಾನ್ಸಸ್ ಇದೆ. ಸೊ ಅದಕ್ಕೆ ನೀವು ಯಾವ್ದಕ್ಕೆ ಸಪೋರ್ಟ್ ಮಾಡ್ತೀರಾ? RCB. ಸೊ RCB ಕಪ್ ಹೊಡಿತೀವಿ ಅನ್ಸುತ್ತಾ ಹೊಡೆಯಲ್ಲ ಅನ್ಸುತ್ತಾ? ಹೊಡೆಯುತ್ತೆ ಅವರು 100% ಹೊಡೆಯುತ್ತೆ. ಪಂಜಾಬಿಗೆ ಇದೊಂದು ರಿವೆಂಜ್ ಮ್ಯಾಚ್ ಆಗಿರುತ್ತೆ. RCB ಮತ್ತೆ ಹೀನಾಮಾನವಾಗಿ ಪಂಜಾಬ್ನ ಸೋಲ್ಸಿದೆ. ಸೊ ಅದಕ್ಕೋಸ್ಕರ ಪಂಜಾಬಿಗೆ ಒಂದು ರಿವೆಂಜ್ ಮ್ಯಾಚ್ ಆಗಿರುತ್ತೆ. ಸೊ ಅದಕ್ಕೆ ಏನಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಕ್ಕಲ್ಲ ಗೋವಿಂದ ಅಂತ ಹೇಳ್ಬೋದು ಅಷ್ಟೇ ಅವರಿಗೆ. ಯಾವ್ದು ಪಂಜಾಬಾ? ಸೊ CSK ಫ್ಯಾನ್ಸಿಗೆ ಉರ್ಕೊಂಡವ್ರಿಗೆ ನೋಡಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಮಕ್ಳು ಯಾವತ್ತಿದ್ರು ಅಂಕಲ್ ಮಕ್ಳೇ ಬರ್ನಲ್ ಹಚ್ಕೊಂಡ್ರೆ ಆಗಲ್ಲ, ನೀರ್ ಹಾಕಲ್ರಿ. ತಾನೇ ಬರ್ತಾ ಇದ್ದಾರೆ ಇಬ್ರು ಹುಡುಗಿರು. ಸೊ ನಮಸ್ಕಾರ. ನಮಸ್ಕಾರ. ನಾಳೆ IPL ನಲ್ಲಿ RCB ಮತ್ತೆ ಪಂಜಾಬಿಂದು ಮ್ಯಾಚ್ ನಡೀತಾ ಇದೆ, ಫೈನಲ್ ಮ್ಯಾಚ್. ನಿಮಗೆ IPL ಅಲ್ಲಿ ಯಾವ ಟೀಮ್? RCB ನಾಳೆ ಗೆಲ್ಲುತ್ತಾ ಸೋಲುತ್ತಾ ಏನ್ ಅನ್ಸುತ್ತೆ ನಿಮಗೆ? ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಸೊ ಪಂಜಾಬಿಗೆ ಇದು ರಿವೆಂಜ್ ಮ್ಯಾಚ್ ಒಂದು RCB ಮೇಲೆ. ಸೊ ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅದಕ್ಕೇನು ಹೇಳಲ್ಲ, RCB ಗೆಲ್ಲಬೇಕು ಅಂತ ಇಷ್ಟಪಡ್ತೀನಿ. CSK ಫ್ಯಾನ್ಸ್ ಏನಾರ ನಿಮ್ ಫ್ರೆಂಡ್ಸ್ ಇದಾರಾ? ಇದಾರೆ. ಸೊ ಅವ್ರಿಗೆ ಏನಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಏನು ಇಷ್ಟಪಡಕ್ ಆಗಲ್ಲ, ಬಟ್ ಬ್ಯಾನ್ ಆಗಿದ್ದೀರಾ ನಿಮ್ ತರ ನಾವು ನಿಯತ್ತ ಗೆಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತೂ ಇಂತೂ CSK ಫ್ಯಾನ್ಸ್ ತುಂಬಾನೇ ಬ್ಯಾನ್ ಆಗಿರೋದ್ರಿಂದ ಇವರು ಹೇಳ್ತಾ ಇರೋದು RCB ಕಪ್ ಹೊಡೆದಿದೆ ಅಂತ. ಸೊ ಥ್ಯಾಂಕ್ ಯು. ಜೈ RCB. ಇವ್ರು ಕೇಳೋಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಎಲ್ರಿಗೂ. ಸೊ IPL ನೋಡ್ತೀರಲ್ವಾ? ನೋಡ್ತೀವಿ. IPL ಅಲ್ಲಿ ಯಾವ್ದು ಟೀಮ್ ನಿಮಗೆ ಇಷ್ಟ? ನಮಗೆ RCB. RCB ಮತ್ತೆ ಪಂಜಾಬಿಂದ ನಾಳೆ ಮ್ಯಾಚ್ ನಡೀತಿದೆ, ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ನಾಳೆ ನಡೆಯೋದ್ರಲ್ಲಿ ನಮ್ಗೆ RCB ಗೆಲ್ಬೇಕು ಅಂತೇಳಿ RCB ಕಪ್ ಹೊಡಿಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಪಂಜಾಬಿಂದ ಇದು ರಿವೆಂಜ್ ಮ್ಯಾಚ್ ಆಗಿರುತ್ತೆ. ಸೊ ಪಂಜಾಬ್ನವರಿಗೆ ರಿವೆಂಜ್ ಮ್ಯಾಚ್ ತೀರಿಸ್ಕೊಂತಾರ ಏನು? ಅವ್ರು ಹೊಡೆಯಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನೋಡೋದ ನಾಳೆ ಏನಾಗುತ್ತೆ ಅಂತ ಹೇಳಿ. ಇದ್ರ ಮಧ್ಯದಲ್ಲಿ CSK ಫ್ಯಾನ್ಸಿಗೆ CSK ಫ್ಯಾನ್ಸ್ ಅಲ್ಲಿ ಉರ್ಕೊಂಡ್ ವಿಷಯ ಮನೆಗೆ ಹೋಗಿವ್ರೆ, ಅದ್ರಾಗ ಏನೈತೆ ಮತ್ತೆ ಅವ್ರ ಬಗ್ಗೆ ಹೇಳೋದು. ಈ ಸಲ ಒಟ್ನ ಕಪ್ ನಮ್ದೇ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನೋಡ್ತೀವಿ. ಸೊ IPL ಅಲ್ಲಿ ಲಾಸ್ಟ್ ಫೈನಲ್ ಹೋಗಿದೆ RCB ಮತ್ತೆ ಪಂಜಾಬ್. ನಿಮಗೆ IPL ಅಲ್ಲಿ ಫೇವರೇಟ್ ಟೀಮ್ ಅಂತ ಬಂದ್ರೆ ಯಾವ್ದು? RCB. ಸೊ ಮತ್ತೆ ನಾಳೆ ಗೆಲ್ಲುತ್ತಾ ಸೋಲುತ್ತಾ? ಗೆಲ್ಲೇಬೇಕು, ಯಾಕೆಂದ್ರೆ 18ನೇ ಸೀಸನ್ ನಮ್ದೇ, 18ನೇ ಕಪ್ಪು. ಈ ಸಲ ಕಪ್ ನಮ್ದೇ. ಸೊ ಮತ್ತೆ ಪಂಜಾಬಿಗೆ ಒಂದು ರಿವೆಂಜ್ ಮ್ಯಾಚ್ ಆಗಿರುತ್ತೆ RCB ಮೇಲೆ. ಸೊ RCB ಮೇಲೆ ರಿವೆಂಜ್ ಮ್ಯಾಚ್ ಆಗಿರುತ್ತೆ. ರಿವೆಂಜ್ ತೀರಿಸ್ಕೊಳಕ್ ಆಗುತ್ತಾ ಪಂಜಾಬಿಗೆ? ಇಲ್ಲ, ಆಗಲ್ಲ, ಯಾಕೆಂದ್ರೆ ಕೊಹ್ಲಿ ಬಿಡೋದೇ ಇಲ್ಲ ರಿವೆಂಜ್ ತೀರ್ಸ್ಕೊಳಕ್ಕೆ. ಪಕ್ಕ ಹೊಡೆದೇ ಹೊಡಿತಾರೆ ಕಪ್ಪು. ಈ ಸಲ ಕಪ್ ನಮ್ದೇ. CSK ಫ್ಯಾನ್ಸಿಗೆ ಮತ್ತೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸಿಗೆ ಏನ್ ಹೇಳ್ತೀರಾ? CSK ಉರ್ಕೊಂಡ್ ಮನೆಗೆ ಹೋಗೈತು.